ನನ್ನ ಫ್ರೆಂಡ್ಸ್ ಏನೋ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರಂತೆ, ನಾನು ಅದಕ್ಕೆ ಬಂದಿದ್ದೀನಿ ಇಲ್ಲಿ. ಓಹೋ ಹೇಮಂತ್ 3 ಜನ ಕೊಲೀಗ್ಸ್ ಏನೋ ಮಾಡ್ತಾವ್ರೆ. ಇಲ್ಲೊಬ್ರು ಇಲ್ಲ ಝೂಮ್ ಮಾಡ್ತೀನಿ ನೋಡಿ, ಏನು ಹುಡುಕ್ತಾ ಒಂದು ಬ್ಯಾಗೊಳಗಡೆ ಕಿರ್ತಾರ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಹೊಸ ಬ್ಲಾಗಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ರೆಡಿ ಆಗಿದೆ, ಕಾಲೇಜ್ಗೆ ಹೋಗ್ಬೇಕು ಇವಾಗ. ಮತ್ತೆ ಎಲ್ಲ ಡೈಲಿ ಹೋಗಲೇಬೇಕು. 8:53 ತಿಂಡಿ ಮಾಡಿಕೊಂಡು ಇಲ್ಲಿಂದ ಕಾಲೇಜ್ಗೆ ಹೋಗೋಣ. ನಮ್ಮಮ್ಮ ತಿಂಡಿ ಮಾಡಿಕೊಡ್ಬೇಕು, ಕೆಲಸ ಮಾಡ್ತಾವ್ರೆ, ಕಸ ಗುಡಿಸ್ತಾವ್ರೆ. ಅದಾದಮೇಲೆ ತಿಂಡಿ ಮಾಡಿಕೊಡ್ತಾರೆ. ತಿಂಡಿ ತಿನ್ಕೊಂಡು ಕಾಲೇಜ್ ಹತ್ರ ಹೋಗೋಣ. ನಮ್ಮಮ್ಮ ಚಪಾತಿ ಹಾಕೋಕ್ಕೆ ಅಂತ ತವಾಯ್ಬಿಟ್ಟು ಹೋಗೋರೆ. ಫುಲ್ ಹೊಗೆ ಬರ್ತಾಯಿದೆ. ಕೆಲಸ ಮಾಡ್ತಾವ್ರೆ ಈ ಜಗಡೆ. ಇನ್ನೋದ್ರೆ ಫುಲ್ ಹೊಗೆ ಏನು ನೋಡಿ ಇವಾಗ ಇಷ್ಟೊಂದು ಇದ್ದಾರೆ. ದೋಸೆ ಗಾಡಿ ತೆಗ್ದು ಈಚೆ ಹಾಕೋಣ. ಫುಲ್ ಎಲ್ಲ ಇಲ್ಲೆಲ್ಲ ಸೈಡೆಲ್ಲ ಮಣ್ಣಾಗ್ಬಿಟ್ಟೈತೆ. ಗಾಡಿ ತೊಳಿಬೇಕು ನಾನೇ ಯಾವತ್ತಾದರೂ ಫ್ರೀ ಆದಾಗ. ಗಾಡಿ ಈಚೆ ಹಾಕ್ಬಿಟ್ಟು ನೀರು ಹಾಕೋಣ ಫಸ್ಟು. ನನ್ನ ಫ್ರೆಂಡ್ಸ್ ಏನೋ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರಂತೆ, ನಾನು ಅದಕ್ಕೆ ಬಂದಿದ್ದೀನಿ ಇಲ್ಲಿ. ಓಹೋ ಹೇಮಂತ್ 3 ಜನ ಕೊಲೀಗ್ಸ್ ಏನೋ ಮಾಡ್ತಾವ್ರೆ. ಇಲ್ಲೊಬ್ರು ಇಲ್ಲ ಝೂಮ್ ಮಾಡ್ತೀನಿ ನೋಡಿ, ಏನು ಹುಡುಕ್ತಾ ಒಂದು ಬ್ಯಾಗೊಳಗಡೆ ಕಿರ್ತಾರ. ಏನು ಸಮಾಚಾರ? ಏನೋ ಹುಡುಕ್ತಾ ಇದ್ದೀರಾ? ಏಪ್ರನ್ನೇ ಹಂಗೆ ಹುಡುಕ್ತಿದ್ದ ವಿನಾಯಕ್ ಅವ್ರ ಬಾಸ. ಅವ್ರನ್ನ ತೋರಿಸ್ದೆ ಅಲ್ಲೇ. ಹೇಮಂತ್ ಯಾಕ್ರಿ ನಾಚ್ಕೋತಿದ್ದೆ? ಅವತ್ತೇ ತೋರಿಸಿದ್ದೀನಿ ಬಿಡಿ, ನಿಮ್ದೇನು ಟೆನ್ಷನ್ ತಗೊಳ್ಳಿ. ಇಲ್ಲಿಬ್ರು ಕೊಲೀಗ್ಸ್. ನೀನೇನು ಇನ್ಫಾರ್ಮ್ ಮಾಡ್ತಿದ್ಯಾ? ಫುಲ್ ಏಪ್ರಾನ್ ಹಾಕಿದೆಯಲ್ಲ. ಎಂತಕ್ಕೆ ಇದು ಗಲೀಜಾಗೋಗ್ಬಿಟ್ಟೈತೆ. ಸೆಕೆಂಡ್ ಇಯರ್ ಇದ್ದಿದ್ದು ಲ್ಯಾಬ್ ಲಾಸ್ಟ್ 3 months ಮುಂಬೈಗೆ ಲ್ಯಾಬಿನ ಕತೆ ಎಲ್ಲ. ಜೂನಿಯರ್ಸ್ಗೆ ಅಷ್ಟೇ ಇದು ಲ್ಯಾಬ್ ಎಲ್ಲ. ನಮಗೆಲ್ಲ ಮುಗಿತೀನೇನಿಲ್ಲ ಇಲ್ಲಿ. ನಮ್ಮ ಕೆಲಸ ಮುಗಿತೀನಿ 3 months ಅಷ್ಟೇ ಇಲ್ಲಿ. 3 months ಆದಮೇಲೆ ಮುಗಿತೀನಿ, ಏನಿಲ್ಲ. ಎಂಡ್ ಆಫ್ ದಿ ಕಾಲೇಜ್. ಲ್ಯಾಬ್ ಫೀಚರ್ಸ್ ನೋಡ್ತೀರಾ ನೋಡಿ ಹೇಗಿದೆ ಅಂತ. ಫ್ರಿಡ್ಜಿಗೆ, ಸ್ಟೋರೇಜ್ಗೆ, ಇಲ್ಲೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇದೆ. AC ಇದೊಂಥರ ಚೆನ್ನಾಗಿದೆ ಲ್ಯಾಬು. ಫುಲ್ಲು ಪ್ರೈವಸಿ ಇಲ್ಲಿ. ಲ್ಯಾಬ್ ಇಸ್ ಸೋ ಗುಡ್. ಇನ್ಸ್ಟ್ರೂಮೆಂಟ್ ನೋಡಿ, ಇದು ಮೋಸ್ಟ್ಲಿ 10 lakh ಸುತ್ತಿದ್ದು. ಇದು ಮತ್ತು ಅಲ್ಲೊಂದು UV ಇದೆ. ಇದು ಎರಡೂ ತುಂಬ ಕಾಸ್ಟ್ಲಿ. ಹುಷಾರಾಗಿ ಯೂಸ್ ಮಾಡಬೇಕಿದೆ. ಏನಾದರೂ ಆದರೆ ಅಷ್ಟೇ ಮುಗೀತು. ಅದಕ್ಕೋಸ್ಕರ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕಿದ್ದನ್ನು. ಇದನ್ನು ನನಗೆ ಮಾತ್ರ ಈ ಸ್ಪಾಟಲ್ಲಿ ಕೇಪಿನ್ ಕಾಯ್ದು ನಿಜ ಬೇಜಾರಾಗ್ಬಿಟ್ಟೈತಿ. ಇದೊಂದೇ ಸ್ಪಾಟಲ್ಲಿ ಅವ್ನು ಫೋನ್ ಮಾಡ್ತೀನಿ, ಕರೆಕ್ಟಾಗಿ ಈ ಸ್ಪಾಟಿಗೆ ಬಂದಾಗ ಫೋನ್ ಮಾಡ್ತಾನೆ. ಈ ಸ್ಪಾಟಿಗೆ ಬಂದಾಗ ಕರೆಕ್ಟಾಗಿ ಫೋನ್ ಮಾಡ್ತೀನಿ, ಕರೆಕ್ಟಾಗಿ ಇದೇ ಸ್ಪಾಟಲ್ಲಿ ಫೋನ್ ರಿಸೀವ್ ಮಾಡ್ತಾನೆ. ಬರ್ತಾಯಿದ್ದೀನಿ, ನಿಂತ್ಕೊ. ಅವ್ನು ಬರೋ ಈ ಸ್ಪಾಟಿಗೆ ಬಂದಾಗ ಮಳೆನೂ ಕರೆಕ್ಟಾಗಿರುತ್ತೆ, ಅವನು ಬರೋಲ್ಲ. ಏನು ಮಾಡೋದು ಹೇಳಿ? ಬಿಟ್ಟು ಹೋಗೋಂಗಿಲ್ಲ ನಮ್ಮ ಹುಡುಗ. ಬರ್ತಾವನೆ ಕಾಯೋಣ, ಅದಕ್ಕೋಸ್ಕರ ಅಂತಲೇ ಕಾಯ್ತಾ ಇದ್ದೀನಿ ಇಲ್ಲೇ. ಈ ಸ್ಪಾಟ್ ಮಾತ್ರ ಫಿಕ್ಸು. ಈ ಸ್ಪಾಟಿಗೆ ಬಂದಿದ್ದ ತಕ್ಷಣ ಫೋನು ಪಕ್ಕ ಇಲ್ಲೇ ಫೋನ್ ಹೊಡಿತಾನೆ ಕರೆಕ್ಟಾಗಿ. ನಿಂತೈತೆ ಇದು. ಎಲ್ಲಿಂದ ಇಷ್ಟೊಂದು ನೀರು ಬರ್ತೈತೆ ಅಂತ ನನಗೆ ಗೊತ್ತಿಲ್ಲ. ಯಾವ ಕಡೆಯಿಂದ ಮಳೆ ನಿಂತ ಅಲ್ಲೇ 3 ನಿಮಿಷದ ಮೇಲೆ ಆಯಿತು. ಬರೀ ಸೋನೆ ನೀರು ಮಾತ್ರ ಒಳ್ಳೆ ಡ್ಯಾಮಲ್ಲಿ ಬಂದಾಗ ಗೊತ್ತಾಯ್ತು. ಇದು ಯಾವ ಥರ ಅಂತ ನನಗೆ ಇಲ್ಲಿ ಫುಲ್ಲು ಇದು ಯಾವ ಥರ ಸಿಸ್ಟಮ್ ನನಗೆ ಗೊತ್ತಾಗಲಿಲ್ಲ. ಮಳೆಯಲ್ಲಿ ಹೋಗ್ತಾ ಇರೋದು ಫುಲ್ಲು ಕೊಚ್ಚೆ. ಮನೆಗೆ ಹೋಗ್ಬಿಡ್ಬೇಕು ಜಲ್ದಿ. ಮಳೆಯಲ್ಲ ಆದರೂ ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅನ್ಕೋಬೇಡಿ ಮಳೆ ಇದೆಯಪ್ಪ, ಸುಳ್ಳೆಲ್ಲ ಹೇಳಲ್ಲ ನಾನು. ಮನೆಗೆ ಹೋಗ್ಬಿಟ್ಟು ಇವಾಗ ಅಷ್ಟೇ ಊಟ ಗೀಟ ಮಾಡಿಬಿಟ್ಟು ಬೆಡ್ಶೀಟ್ ಹಾಕೋ ಮಲ್ಕೊಂಬಿಟ್ರೆ ಮುಗೀತು. ನಾಳೆ ಬೆಳಗ್ಗೆ 7 ಗಂಟೆಗೆ ಎದ್ದರೆ ಏನೋ ಒಂಥರ ಖುಷಿ. 140 ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ರೇ ಒಂಥರ ಖುಷಿ ಆಗ್ತಾಯಿದೆ.
ಅದಕ್ಕೋಸ್ಕರನೇ ಹೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ 140 ಸಬ್ಸ್ಕ್ರೈಬರ್ಸ್, ಎಸ್ಪೆಷಲಿ ಮೈ ಯೂಟ್ಯೂಬ್ ಮೆಂಬರ್ಸ್. ಥ್ಯಾಂಕ್ ಯು ಸೋ ಮಚ್. 140 ಸಬ್ಸ್ಕ್ರೈಬರ್ಸ್ ಇವತ್ತಿಗೆ ಕಂಪ್ಲೀಟು. ಹಿಂಗೆ ಗ್ರೋ ಮಾಡಿಸ್ತಾ ಇದ್ದೀನಿ ನೀವು ಕೂಡ. ಥ್ಯಾಂಕ್ ಯು. ಒಂದು 2-3 ವೀಕ್ಸ್ ಆಯಿತು 140 ಸಬ್ಸ್ಕ್ರೈಬರ್ಸ್ ಆಗೈತೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಗಾಯ್ಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಇವಾಗ ಏನಿಲ್ಲ ಕೆಲಸ, ಸ್ವಲ್ಪ ಊಟ ಎಲ್ಲ ಆಗಿದ್ದಾಯಿತು. ವಿಡಿಯೋ ಎಡಿಟಿಂಗ್ ಇದೆ, ವಿಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡಿಗೆ ಹಾಕ್ಬಿಟ್ಟು ನಾಳೆ 8:30 ಬ್ಲಾಗ್ ಬರಬೇಕಲ್ಲ, ಅದಕ್ಕೋಸ್ಕರ 8:30ವರೆಗೂ ಮುಂಚೆನೇ ಬಂದುಬಿಟ್ಟಿರುತ್ತೆ ಬ್ಲಾಗ್. 8:30 ಮುಂಚೆ ಇಲ್ಲ, 8:30 ಆದಮೇಲೆ ಬರುತ್ತೆ. ಅದಕ್ಕೋಸ್ಕರ ಇವಾಗ ಅಪ್ಲೋಡ್ ಹಾಕ್ಬಿಟ್ಟು ಮಲ್ಕೋಬೇಕು. ಬಾಯ್. Uh-huh.